ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಆಸೆ ಸಂಚಿಕೆಯಲ್ಲಿ ಮೊದಲಿಗೆ ಮೀನಾ ಮತ್ತು ರೋಹಿಣಿ ಶಾಂತಿ ಫ್ರೆಂಡ್ ಮನೆಗೆ ಬಂದಿರ್ತಾರೆ. ದುಡ್ಡು ಕೊಡು ಅಂತ ಕೇಳೋದಕ್ಕೆ ರೋಹಿಣಿಗೋಸ್ಕರ. ಆದರೆ ಶಾಂತಿ ಫ್ರೆಂಡ್ ಇದ್ದವಳು ಮೀನಾ ಶ್ಯೂರಿಟಿ ಕೊಟ್ಟರೆ ಮಾತ್ರ ನಾನು ದುಡ್ಡು ಕೊಡೋದು ಅಂತ ಹೇಳ್ತಾಳೆ. ಆದರೆ ಮೀನಾ ನಾನು ನಮ್ಮ ಮನೆಯವ್ರನ್ನ ಕೇಳಿ ಮುಂದುವರಿತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಇದ್ದವಳು ಹೇಳಬೇಡ ಮೀನಾ, ಸೂರ್ಯ ಗೊತ್ತಾದರೆ ದುಡ್ಡು ಕೊಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣವೇ ಮೀನಾ ಇದ್ದವಳು ನಾನು ನಮ್ಮ ಮನೆಯವ್ರು ಕೇಳಿದೆ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಮನೆಗೆ ಬಂದ ಮೇಲೆ ರಾತ್ರಿ ಆಗಿರುತ್ತೆ. ಸೂರ್ಯ ಮತ್ತು ಮೀನಾ ಮಾತಾಡ್ತಾ ಕೂತಿರ್ತಾರೆ. ಏನು ಮಾಡೋದು, ಅಪ್ಪ ತುಂಬ ಚಿಂತೆಯಲ್ಲಿದ್ದಾರೆ ಅಂತ ಹೇಳ್ತಾ ಇರುವಾಗಲೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಕ್ರಿಶ್ ಬರ್ತಾನೆ. ಅಂಕಲ್ ನಾಳೆ ನಮ್ಮ ಸ್ಕೂಲಲ್ಲಿ ಡಿಬೇಟ್ ಇದೆ ಅಂತ ಹೇಳ್ತಾನೆ. ಏನಪ್ಪ ಅದು, ಯಾವುದ್ರ ಮೇಲೆ ಅಂತ ಕೇಳ್ತಾನೆ. ಸತ್ಯನ ಹೇಗೆ ಹೇಳೋದು ಅಂತ ಕ್ರಿಶ್ ಇದ್ದವನು ಕೇಳ್ತಾನೆ. ಮೀನಾಗೆ ಶಾಕ್ ಆಗುತ್ತೆ. ಅದಕ್ಕೆ ಸೂರ್ಯ ಇದ್ದವನು ಯಾವಾಗಲೂ ಸತ್ಯನೇ ನೋಡಿಬೇಕು, ಸತ್ಯ ಹೇಳೋರಿಗೆ ಮನಸ್ಸು ತುಂಬ ಹಗುರವಾಗಿರುತ್ತೆ. ಆದರೆ ಸುಳ್ಳು ಹೇಳೋರು ಯಾವಾಗಲೂ ಚಿಂತೆಯಲ್ಲೇ ಇರ್ತಾರೆ. ಒಂದು ಸುಳ್ಳನ್ನು ಮುಚ್ಚಾಕೋಕ್ಕೋಸ್ಕರ ಪದೇ ಪದೇ ನೂರಾರು ಸುಳ್ಳುಗಳನ್ನು ಹೇಳಬೇಕಾಗತ್ತೆ. ಅವ್ರ ಮನಸ್ಸು ಯಾವಾಗಲೂ ಗೊಂದಲದಲ್ಲೇ ಇರುತ್ತೆ. ಅದಕ್ಕೆ ಯಾವಾಗಲೂ ಸತ್ಯನೇ ಹೇಳಬೇಕು. ನಾನು ಹೇಳಿಕೊಟ್ಟದ್ದನ್ನೆಲ್ಲ ಹೇಳು, ಮೊದಲೇ ಸರಿನಪ್ಪ ಈ ದಡ್ಡನ ಹತ್ರ ಒಬ್ಬ ವಿದ್ಯಾವಂತ ಬಂದು ಹೇಳಿಸ್ಕೊಳ್ತಾ ಇರೋದು ಅಂತ ಕ್ರಿಶ್ಗೆ ಸೂರ್ಯ ಹೇಳ್ತಾನೆ. ಈ ಕಡೆ ಮೀನಾ ಇದ್ದವಳು ರಾತ್ರಿ ಆಗಿರುತ್ತೆ. ಸತ್ಯ ಹೇಳಬೇಕು ಅಂತ ಸೂರ್ಯನೆದುರಿಗೆ ಹೇಳ್ಕೊಳ್ತಾ ಇರ್ತಾಳೆ. ಎಲ್ಲ ಸತ್ಯನೂ ಹೇಳಿಬಿಡ್ತಾಳೆ. ಆದರೆ ಸೂರ್ಯ ಅಲ್ಲಿ ಇರೋದಿಲ್ಲ, ಶೆಕೆ ಆಗುತ್ತೆ ಅಂತ ಎದ್ದು ಹೋಗಿಬಿಟ್ಟಿರ್ತಾನೆ. ಅದನ್ನು ರೋಹಿಣಿ ಕೇಳಿಸ್ಕೊಂಡು ಮೀನಾ ಏನು ಮಾಡೋಕ್ಕೆ ಹೊರಟಿದ್ದೀರಾ, ನನ್ನ ಜೀವನ ಹಾಳು ಮಾಡ್ತಾ ಇದ್ದೀರಾ, ನಾನು ಬದುಕೋದಿಲ್ಲ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಚಾಕು ತೊಗೊಂಡು ಚುಚ್ಕೊಳಕ್ಕೆ ಹೋಗ್ತಾ ಇರ್ತಾಳೆ. ಮೀನಾ ಹೋಗಿ ತಡೀತಾಳೆ. ನಾನು ಏನು ಮಾಡಲಿ ಮೀನಾ, ನೀವು ಯಾಕೆ ಹೀಗೆ ನಾನು ಮಾಡ್ತಾಯಿದ್ದೀರಿ, ನನ್ನ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯನೂ ಬರ್ತಾನೆ. ಸೂರ್ಯನ ಎದುರಿಗೆ ರೋಹಿಣಿ ಇದ್ದಳು ಸುಳ್ಳು ಹೇಳ್ತಾಳೆ. ಮನೋಜನ ಸಾಲ ತೀರಿಸೋದು ಚಿಂತೆ ಆಗಿದೆ, ಅದಕ್ಕೆ ಕಳ್ತಾ ಇದ್ದೀನಿ ಅಂಥೇಳಿ. ಅಪ್ಪ ನೋಡಿದರೆ ಬೇಜಾರು ಮಾಡ್ಕೊತಾಳೆ, ಮನೆ ಸೊಸೆ ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ. ದಯವಿಟ್ಟು ನಿಮ್ಮ ರೂಮಿಗೆ ಹೋಗಿ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿಗೆ. ರೋಹಿಣಿ ಹೋಗ್ತಾಳೆ, ಮೀನಾನು ಹೋಗ್ತಾಳೆ. ಮೀನಾ ಮತ್ತು ಸೂರ್ಯ ಬಂದು ಮಲ್ಕೋತಾರೆ. ಬೆಳಗಾಗಿ ಎದ್ದ ತಕ್ಷಣವೇ ಮೀನಾ ಇದ್ದವಳು ರಂಗನಾಥ್ಗೆ ಮಾವ ಕಾಫಿ ತಂದು ಕೊಡ್ಲಾ ಅಂತ ಕೇಳ್ತಾಳೆ. ಎಲ್ಲರದ್ದು ಆಯ್ತನಮ್ಮ ಅಂತ ಕೇಳಿದ ತಕ್ಷಣವೇ ಇನ್ನೂ ಯಾರೂ ಇಲ್ಲ ಮಾವ ಅಂತ ತಕ್ಷಣವೇ ಎಲ್ರಿಗೂ ಕಾಫಿ ಇಡಮ್ಮ ಅಂತ ಹೇಳಿದ ತಕ್ಷಣವೇ ಇನ್ನೂ 2 ಎಕ್ಸ್ಟ್ರಾ ಕಾಫಿ ಯಾರಿಗೆ ಮಾವ ಅಂತ ಕೇಳಿದ ತಕ್ಷಣವೇ ಇವಾಗ ಬರ್ತಾರೆ ಅಂತ ಹೇಳ್ತಾನೆ ರಂಗನಾಥ್. ಹೇಳಿದ ತಕ್ಷಣವೇ ಅಲ್ಲ, ಲಾಯರು ಮತ್ತು ಯಾಕೆ ಬಂದಿದ್ದಾರೆ ಅಂತ ಮನೆಯವರೆಲ್ಲ ಕೇಳಿದ ತಕ್ಷಣವೇ ಆಸ್ತಿನ ಹಂಚೋದಕ್ಕೆ ಅಂತ ಹೇಳಿದ ತಕ್ಷಣವೇ ರವಿ ಮತ್ತು ಸೂರ್ಯ ನಮಗೆ ಬೇಡಪ್ಪ, ನಿಮ್ಮ ಖುಷಿ ಅಷ್ಟೇ ಮುಖ್ಯ ಅಂದ ತಕ್ಷಣ ಮನೋಜ್ ಇದ್ದವನು ನನಗೆ ಬೇಕೇ ಬೇಕು ಅಂತಾನೆ. ಆಮೇಲೆ ಮೀನಾಗೆ ಹಾಗೂ ಮನೋಜ್ಗೆ ವಾಗ್ವಾದ ನಡೆಯುತ್ತೆ. ಶ್ರುತಿ ಇದ್ದವಳು ಅಲ್ಲ ರೋಹಿಣಿಯವರೇ, ನಿಮ್ಮ ಗಂಡನ ಬಗ್ಗೆ ನೀವೇನು ಹೇಳೋದಿಲ್ವ, ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಹೇಳೋ ತಕ್ಷಣವೇ ರೋಹಿಣಿ ಇದ್ದವಳು ಮನೇಲಿ ದೊಡ್ಡವರು ಏನು ನಿರ್ಧಾರ ತಗೋತಾರ ಹಾಗೆ ಅಂದ ತಕ್ಷಣವೇ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.